ಎಲ್ರಿಗೂ ನಮಸ್ಕಾರ. ಈ ವಿಡಿಯೋ ವಿಶೇಷತೆ ಏನಂದರೆ, ನಾನೀಗ ನೈಸ್ ರೋಡ್ ಬನ್ನೇರುಘಟ್ಟ ಟೋಲ್ ಹತ್ರ ಇದ್ದೀನಿ. ಈ ಟೋಲ್ ಹತ್ರ ಏನಪ್ಪ ಅಂತ ವಿಶೇಷ ಅಂತಂದರೆ, ನೋಡಿ ಫ್ರೆಂಡ್ಸ್, ವೆಹಿಕಲ್ ಅಂತಂದರೆ ಏನು, ವೆಹಿಕಲಲ್ಲಿ ಎಷ್ಟು ಕಷ್ಟ ಬೀಳಬೇಕು, ಎಷ್ಟು ಕಷ್ಟ ಆಗುತ್ತೆ ರೋಡಲ್ಲಿ ಗಾಡಿ ಓಡಿಸೋದು ಅಂತ ಒಂದು ವಿಡಿಯೋ, ಚಿಕ್ಕದೊಂದು ಇನ್ಫಾರ್ಮೇಷನ್ ನಾನು ನಿಮಗೆ ಕೊಡಬೇಕಾಗಿ ಅಂದ್ಕೊಂಡಿದ್ದೀನಿ. ನೋಡಿ, ಕಾರ್ ನೋಡಿ, ಕಾರ್ ಯಾವ ರೀತಿ ಇದೊಂದು ಕಾರ್ ಆಗಿದೆ ನೋಡಿ. ಆಕ್ಸಿಡೆಂಟ್ ಆಗಿದೆ, ಇದು ನೈಸ್ ರೋಡಲ್ಲಿ ಆಕ್ಸಿಡೆಂಟ್ ಆಗಿದೆ. ನೆನ್ನೆ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಾನು ಇದನ್ನು. ನೋಡಿ ಫ್ರೆಂಡ್ಸ್, ಈ ಕಾರ್ ಆಗಿರೋ ಸ್ಥಿತಿ ನೋಡಿ. ನೋಡಿ, ಫುಲ್ಲು ಗಚಾಮಾಗಿದೆ. ಯಾವ ಥರ ಗಚಾಮಾಗಿದೆ ಅಂದರೆ ನೋಡಿ, ಲೆಫ್ಟ್ ಸೈಡು ಪೂರ್ತಿ ಫುಲ್ ಊಷಿದಾಗಿದೆ ನೋಡಿ. ಕಾರ್ ಸ್ಥಿತಿ ನೋಡಿ. ಹೇಳ್ತಾರೆ ಜನ, ನಿಮಗೇನಪ್ಪ ಕಾರಿದೆ, ಬೈಕಿದೆ, ಬೇಗ ಬಂದುಬಿಡ್ತೀರಾ, ನಾ ಬಸ್ಸಲ್ಲಿ ಬರಬೇಕು, ವನವಾಸ ಪಡಬೇಕು, ನಮ್ಮ ಕಷ್ಟ ಯಾರಿಗಪ್ಪ ಹೇಳ್ಕೋಬೇಕು ಅಂತ ಗೊಣಗ್ತಿರಲ್ಲ. ಸುರಕ್ಷಿತ ವಾಹನ ಸಂಚಾರ ನಮ್ಮ ಗೌರ್ಮೆಂಟು ಬಸ್ ಸಂಚಾರ ಮಾಡಿದೆ ನೋಡಿ. ಆರಾಮಾಗಿ ಹೋಗಿ ಆರಾಮಾಗಿ ಬರ್ಬೋದು. ಏನು ಮಾಡ್ತೀವಿ, ಕಾರ್ ಐತೆ, ಆರಾಮಾಗಿ ಬರ್ಬೋದು, ಮಜಾ ಮಾಡ್ಕೊಂಡು ಬರ್ಬೋದು. ಆ ಥರ ಏನಾದರೂ ತಿಳ್ಕೊಂಡಿದ್ರೆ ದೊಡ್ಡ ಕಲ್ಪನೆ ಆಯಿತಾ. ನೋಡಿ, ಈ ಕಾರ್ ಸ್ಥಿತಿ ನೋಡಿ, ಗೊತ್ತಾಗುತ್ತೆ ವೆಹಿಕಲ್ ರೋಡಲ್ಲಿ ಡ್ರೈವಿಂಗ್ ಮಾಡೋದು ಎಷ್ಟು ಕಷ್ಟ ಅಂತ. ಈಗಲೇ ನೋಡಿ ಸರ್ ಫ್ರೆಂಡ್ಸ್, ನೈಸ್ ರೋಡದು, ದುಡ್ಡು ಕೊಟ್ಟು ಓಡಾಡಬೇಕು, ಇದಕ್ಕೆ ಪೇ ಮಾಡಬೇಕು. ಹೆವಿ ಗಾಡಿಗಳು ನೋಡಿ ಎಷ್ಟೊಂದು ಓಡಾಡ್ತಿದೆ, ಹೆವಿ ಗಾಡಿಗಳೇ ಅಂತ. ಬೈಕ್ನವ್ರು ಹೋಗೋಕೆ ಹೆದರ್ತಾರೆ ಆಯಿತಾ. ನೋಡಿ, ಪೂರ್ತಿ ನೈಸ್ ರೋಡ್ ಮಾಡಿರೋದೇ ಪೂರ್ತಿ ಹೆವಿ ವೆಹಿಕಲ್ಗಳಿಗೆ, ಸುಗಮ ಸಂಚಾರಕ್ಕೆ ಅಂತವಲ್ಲ. ನೋಡಿ, ಫುಲ್ ವೆಹಿಕಲ್ಲು, ಹೆವಿ ವೆಹಿಕಲ್ಗಳು ನೋಡಿ. ಅಲ್ಲಿ ಕ್ರಾಸ್ ಇದೆ, ಕ್ರಾಸ್ ಇದ್ರೂ ಯಾರು ನಿಲ್ಲಿಸಿ ಸಿಗ್ನಲ್ ಹಾಕಿ ಹೋಗೋವಂಥ ಜನ ಕಡಿಮೆ. ನೋಡಿ, ಉಲ್ಟಾ ಬರ್ತಿದ್ದಾನೆ ಕಾರವನು, ಉಲ್ಟಾ ಬರ್ತಿದ್ದಾನೆ. ಆಪೋಸಿಟು ಇದೋಗ್ತಿದೆ, ಸಿಮೆಂಟ್ದು ಲಾರಿ ನೋಡಿ. ಗೊತ್ತಿಲ್ಲ, ಸುಮ್ಮನೆ ಏನೂ ಗೊತ್ತಿಲ್ಲ, ಒಂದು ತಿಳ್ಕೊಳ್ಳಲ್ಲ, ಮಟ್ಟಲ್ಲ. ರೋಡ್ ಇದೆ, ನೆಟ್ಟಿಗೆ ಹೋಗ್ಬೇಕು, ನೆಟ್ಟಿಗೆ ಬರಬೇಕು ಅಂತ ಅಷ್ಟು ಮಾತ್ರ ಗೊತ್ತಿದೆ. ಉಲ್ಟಾ ಪಲ್ಟಾ ಬರ್ತಿದ್ದಾರೆ ನೋಡಿ ನೋಡಿ, ಎಲ್ಲರೂ ಉಲ್ಟಾ ಪಲ್ಟಾ ಬರ್ತಾರೆ. ಇದೇನು ರೀ, ಸಿಟಿಲಿ ಓಡಾಡೋ ಥರ ನೈಸ್ ರೋಡ್ಗಳಲ್ಲಿ ಓಡಾಗ ಮೈಯೆಲ್ಲ ಕಣ್ಣಾಗಿರ್ಬೇಕಿಲ್ಲಿ ನೋಡಿ. ಎಲ್ಲಿ ಫುಲ್ ವೆಹಿಕಲು, ಹೆವಿ ವೆಹಿಕಲು, ಲಾರಿಗಳು, ಕಾರ್ಗಳು ನೋಡಿ. ಮಗದೊಂದು ಬೈಕ್ಗಳು ಇರಲ್ಲ ಇಲ್ಲಿ. ಹಾಗಾಗಿ ಸುಖಕರ ಪ್ರಯಾಣಕ್ಕೆ ಬಸ್ನ ಅವಲಂಬನೆ ಮಾಡಿ. ನೋಡಿ ಎಷ್ಟು ಕಷ್ಟ ಇದೆ ನೋಡಿ. ಎಡಗಡೆ ಕೂತಿರೋದು ಹೇಳೋಕ್ಕಾಗಲ್ಲ, ಏನಾಗಿದೆ ಅಂತ ಹೇಳೋಕ್ಕಾಗಿಲ್ಲ. ಅನಾಹುತ ಅಂತ ಆಗಿದೆ, ದುರ್ಘಟನೆ ಅಂತೂ ಖಂಡಿತವಾಗ್ಲೂ ಆಗಿದೆ. ಈ ಗಾಡಿ ಸ್ಥಿತಿ ನೋಡ್ರಿ ನಿಮಗೆ ಗೊತ್ತಾಗುತ್ತೆ. ನಾನು ವಿವರಿಸ್ಬೇಕಾ ಅನ್ನೋದು ಏನಿಲ್ಲ. ಎಲ್ಲಾರ ಹೋಗಿ ಬರಬೇಕಿದೆಯಾ, ಯಾರು ಬರಬೇಕಾಗಿದೆಯಾ, ಬಸ್ ಹೋಗೋದನ್ನ ಸ್ವಲ್ಪ ಬೇಗ ಹೋಗಿ, ಯಾರಾದರೂ ಅಷ್ಟೇ ಬೇಗ ಹೋಗಿ, ಸುಖವಾಗಿ ಹೋಗಿ, ಆರಾಮಾಗಿ ಬನ್ನಿ. ನೋಡಿ ಯಾವ ಥರ ಆಗಿದೆ ಅಂದರೆ ಹೇಳೋಕ್ಕಾಗಲ್ಲ ಸ್ನೇಹಿತರೆ. ದುಡ್ಡು ಕೊಟ್ಬಿಟ್ಟು ಈ ಥರದ ಅನಾಹುತಗಳು ಮಾಡ್ಕೋಬೇಕಿಲ್ಲ. ಸಿಟೀಲಿ ಗೊತ್ತಾ, ಆರಾಮಾಗಿರುತ್ತೆ, ಮೈಯೆಲ್ಲ ಕಣ್ಣಾಗಿರ್ತೀವಿ. ಹೆಜ್ಜೆಜ್ಜೆಗೂ ವೆಹಿಕಲ್ಗಳು ಬರೋದು, ಅಕ್ಕ ಪಕ್ಕ, ಎಡ ಬಲ, ಹಿಂದೆ ಮುಂದೆ, ಮೈಯೆಲ್ಲ ಕಣ್ಣಾಗಿರ್ತೀವಿ. ಒಂದೇನಾಗುತ್ತೆ ಅಂದರೆ ಆಯಾಸ ಆಗುತ್ತೆ, ಥರ ಬೇಜಾರಾಗುತ್ತೆ. ಅದು ಬಿಟ್ಟರೆ ಪಕ್ಕ ನಮಗೆ ಸುರಕ್ಷಿತ ಸಿಟಿ ಒಳಗೆ. ದಯಮಾಡಿ ನೈಸ್ ರೋಡ್ಗಳಲ್ಲಿ ಹೋಗಬೇಕಾದ್ರೆ ಭಾಳ ಜಾಗರೂಕತೆ ವಹಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ. ಯಾಕಂತಂದರೆ ಇಂಥ ಅವಘಡಗಳು ಪರ್ ಸೆಕೆಂಡ್ಗೆ ಒಂದೊಂದು ನಡೀತಾ ಇರ್ತದೆ. ಒಂದೊಂದು ಸೆಕೆಂಡ್ಗೂ ಒಂದೊಂದು ಮೈಯೆಲ್ಲ ಕಣ್ಣಾಗಿರಬೇಕು. ದಯಮಾಡಿ ಲಾಂಗ್ ಜರ್ನಿ ಮಾಡುವಂಥ ಚಾಲಕರು ಮುಖ ತೊಳೆದು, ನಿದ್ದೆ ಏನಾದ್ರು ಬರ್ತಿದ್ರೆ ಮುಖ ತೊಳೆದು 10 ನಿಮಿಷ ಟೀ ಕುಡಿದು ಮಾತಾಡಿಕೊಂಡು ಮೈಗೂ ರೆಸ್ಟ್ ಮಾಡಿಕೊಂಡು ಮತ್ತೆ ವಾಹನ ಚಾಲನೆ ಮಾಡಿ. ಮತ್ತೇನು ಗೊತ್ತಾ, ಸಿಗ್ನಲ್ಗಳ ಕರೆಕ್ಟಾಗಿ ಮೇಂಟೈನ್ ಮಾಡಿ.
ಎರ್ರಾಬಿರಿ ಸಿಗ್ನಲ್ಗಳಿಗೆ ತೋರಿಸ್ತದೆ, ಎಡಕ್ಕೆ ಬಲಕ್ಕೆ ಹಿಂದೆ ಮುಂದೆ ಮಾಡೋದ್ರಿಂದ ಈ ಥರ ಅನಾಹುತಗಳಾಗುತ್ತೆ. ಅನಾಹುತಗಳಾಕೆ ನಾವೇ ಮಾಡಬೇಕನ್ನೋದಿಲ್ಲ, ಬೇರೆಯವ್ರು ಮಾಡಿದ್ರು ಅನಾಹುತ ಆಗುತ್ತೆ, ಬೇರೆ ಮಾಡಿಲ್ಲ ಅಂದ್ರೂ ಅನಾಹುತ ಆಗುತ್ತೆ. ದಯಮಾಡಿ ಹೇಳೋದು ನಾನಿಷ್ಟೇ, ನಿಮಗೆ ಈ ಥರ ಏನಾರ ಪರಿಸ್ಥಿತಿ ಆದರೆ ನಿಮ್ಮ ನಂಬ್ಕೊಂಡಿರುವಂಥ ಕುಟುಂಬಗಳು, ಮಕ್ಕಳು, ಹೆಂಡತಿ ಮಕ್ಕಳು ನಿಮ್ಮನ್ನೇ ಅವಲಂಬಿಸಿರೋರು ಬೀದಿ ಬಂದುಬಿಡ್ತಾರೆ. ದಯಮಾಡಿ ಈ ಥರದ್ದು ಯಾವುದೇ ರೀತಿ ಅಜಾಗರೂಕತೆಯಿಂದ ವಾಹನ ಚಲಾವಣೆ ಮಾಡಿಬಿಡಿ. ಸಿಟಿಲೇ ಬರಲಿ, ಸಿಟಿಲೇ ಹೋಗಿ, ಏನಾಗಲ್ಲ. ದಯಮಾಡಿ ನೈಟ್ ಅಂತೂ ಇಂಥ ನೈಸ್ ರೋಡ್ಗಳಲ್ಲಿ ಬರೋಲ್ಲ. ಇದೆಲ್ಲ ಹೆವಿ ವೆಹಿಕಲ್ ಅವ್ರದ್ದೇ ಆಟ ಆಗಿರ್ತದೆ. ಈಗಲೇ ನೋಡಿ ಗೊತ್ತಾಗುತ್ತೆ ಹೆವಿ ವೆಹಿಕಲ್ಗಳು ಎಷ್ಟು ಓಡಾಡ್ತದೆ ಅಂತ. ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ದಯವಿಟ್ಟು ಯಾರು ಈ ಥರ ಮಾಡಿಬಿಡಿ. ಘಟನೆಗಳು ನಡಿಬೇಕಾದ್ರೆ ಯಾರು ಕಾರಣಕರ್ತರಾಗಲ್ಲ. ನಾವು ಕಾರಣ ಆಗಲಿಲ್ಲ ಅಂದರೂ ಬೇರೆಯವ್ರು ಆಗಿರ್ತಾರೆ. ದಯಮಾಡಿ ನಮ್ಮನ್ನು ನಂಬಿಕೊಂಡು ಇರುವಂಥ ಕುಟುಂಬಗಳಿಗೆ ನಾವಾಗೆ ಅವ್ರಗಳಿಗೆ ತೊಂದರೆ ಆಗಬಾರ್ದು, ತೊಂದರೆನೂ ಕೊಡಬಾರ್ದು. ದಯವಿಟ್ಟು ಸುರಕ್ಷಿತ ವಾಹನ ಚಾಲನೆ ಮಾಡಿ, ಸಿಗ್ನಲ್ಗಳ ಮೇಂಟೈನ್ ಮಾಡಿ, ನಿಧಾನಕ್ಕೆ ಓಡಿಸಿ. ಅತಿ ವೇಗ ತಿಥಿ ಬೇಗ ಅನ್ನೋ ಥರ ಮಾಡ್ಕೊಬೇಡಿ. ದಯಮಾಡಿ ನಿಮಗೆ ಇದೊಂದನ್ನು ಸಲಹೆ, ದಯಮಾಡಿ ತಿಳ್ಕೊಳ್ಳಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಪ್ಲೀಸ್.